ನಮಸ್ತೆ. ಇವತ್ತಿನ ವಿಶೇಷಗಳನ್ನ ನೋಡೋಣ. 15ನೇ ತಾರೀಕು 7ನೇ ತಿಂಗಳು 2024 ಸೋಮವಾರ ದಿನ ಶುಕ್ಲ ಪಕ್ಷ. ಇವತ್ತು ಸಂಜೆ 7 ಗಂಟೆ 20 ನಿಮಿಷದವರೆಗೂ ನವಮಿ ತಿಥಿ, ಆ ನಂತರ ದಶಮಿ. ಸ್ವಾತಿ ನಕ್ಷತ್ರ ಇವತ್ತು ರಾತ್ರಿ 12 ಗಂಟೆ 29 ನಿಮಿಷ 31 ಸೆಕೆಂಡ್ವರೆಗೂ ಸ್ವಾತಿ. ಸ್ವಾತಿ ನಕ್ಷತ್ರ ಇರುವವರೆಗೂ ಅಮೃತವು ರಾಜ ಸನ್ಮಾನವೂ ಉಂಟು. ಆ ನಂತರ ಸಮಯ ಸರಿಯಾಗಿಲ್ಲ. ವಿಶಾಖ ನಕ್ಷತ್ರ ಬರುತ್ತದೆ, ಮರಣವೂ ಇರುತ್ತದೆ. ಆದ್ದರಿಂದಾಗಿ ಖಂಡಿತವಾಗಿ ರಾತ್ರಿ 12 ಗಂಟೆಯವರೆಗೂ ಶುಭವಾಗಿದೆ. ಸೇಮ್ ಟೈಮಲ್ಲಿ ಇನ್ನೊಂದೇನು ನೋಡಬೇಕು ಅಂತಂದರೆ ನವಮಿ ತಿಥಿ, ಇದು ಸಂಜೆ 7:19 ಇದೆ ಅಂತ. ಆದ್ದರಿಂದ ಇವತ್ತಿನ ದಿನದಲ್ಲಿ 7 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆಯವರೆಗೂ ಮಾತ್ರ ಶುಭವಾಗಿದೆ. ಬೆಳಗ್ಗೆ ಏನು ಶುಭ ಕಾರ್ಯಗಳು ಮಾಡುವಂತಿಲ್ಲ, ಮುಹೂರ್ತ ಕಾರ್ಯಗಳನ್ನ ಮಾಡುವಂತಿಲ್ಲ. ಇದೆಲ್ಲವೂ ಮಾಡುವಂಥ ಸಮಯ ಖಂಡಿತವಾಗಿಯೂ ನವಮಿ ಮುಗಿದ ನಂತರವೇ. ಹಂಗಾಗಿ 7:20 ನಂತರ 12 ಗಂಟೆವರೆಗೂ ಶುಭವಾಗಿದೆ. ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ, ಸೂರ್ಯ ಅಸ್ತಮನ ಇದೆಲ್ಲ ನೋಡೋಣ. ಸೂರ್ಯೋದಯ 6 ಗಂಟೆ 1 ನಿಮಿಷಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:50. ನವಮಿಯಲ್ಲಿ ಪೂಜಾ ಕಾರ್ಯಗಳನ್ನು ಮಾಡಬಹುದು, ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಬಹುದು, ದಿನನಿತ್ಯದ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೋದು. ಸ್ಪೆಸಿಫಿಕ್ ಆಗಿ ಮುಹೂರ್ತ ಕಾರ್ಯಗಳಿಲ್ಲ. ಇಷ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಎಲ್ಲವೂ ಸಾಯಂಕಾಲ ಮೇಲೇನೆ. ಇದರಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ನೋಡೋಣ. ನಕ್ಷತ್ರ ಪಾದಗಳು ಎಂದಿನಂತೆ ನಾವು ಹೇಳುವ ಎಲ್ಲ ನಕ್ಷತ್ರಗಳಲ್ಲೂ ಪಾದಗಳು ಅಂತ ಇರುತ್ತದೆ. ಹೆಚ್ಚು ಕಮ್ಮಿ ಒಂದು ಅಪ್ರಾಕ್ಸಿಮೇಟ್ಲಿ ತೊಗೊಂಡ್ರೆ ಒಂದು ನಕ್ಷತ್ರದ ಒಂದು ಪಾದ ಅನ್ನೋದು ಹೆಚ್ಚು ಕಮ್ಮಿ 6 ಗಂಟೆಗಳ ಕಾಲ. ಒಟ್ಟಾಗಿರುವಂಥ 4 ಪಾದಗಳಲ್ಲಿ ಕೆಲವು ಸಮಯಗಳಲ್ಲಿ ಒಂದು ದಿನದಲ್ಲಿ 4 ಪಾದಗಳು ಇರುತ್ತದೆ. ಕೆಲವು ಟೈಮಲ್ಲಿ 3-2 ಪಾದಗಳು ಅಂತ ಬರುತ್ತದೆ. ಅದು ನಕ್ಷತ್ರದ ಸಮಯದಿಂದ ನಾವು ಕಂಡುಹಿಡಿಯಬಹುದು. ಆದ್ದರಿಂದಾಗಿ 6 ಗಂಟೆ 1 ನಿಮಿಷದಿಂದ 11:22 ಸ್ವಾತಿ ನಕ್ಷತ್ರದ 2ನೇ ಪಾದ, 11:22 ಸಂಜೆ 5:57 ಸ್ವಾತಿ ನಕ್ಷತ್ರದ 3ನೇ ಪಾದ, ಸಂಜೆ 5:57 ಆ ಸಮಯದಿಂದ ರಾತ್ರಿ 12:30 ಸ್ವಾತಿ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಸ್ವಾತಿ ನಕ್ಷತ್ರ ಮುಗಿತದೆ. ಅಲ್ಲಿಂದ ವಿಶಾಖ ನಕ್ಷತ್ರ ಪ್ರಾರಂಭವಾಗುತ್ತದೆ. ಹಾಗಾಗಿ ವಿಶಾಖ ನಕ್ಷತ್ರ ಶುಭಕರವಾಗಿಲ್ಲ, ಯಾಕೆಂತಂದರೆ ಅಶುಭವಾಗಿದೆ. ಆದ್ದರಿಂದಾಗಿ ಇಷ್ಟರಲ್ಲಿ ಸಂಜೆಯ ನಂತರ ಅಂದರೆ ನವಮಿ ತಿಥಿ ಮುಗೀತದೆ. 7:20 ಮೇಲೆ ಶುಭ ಕಾರ್ಯಗಳಿಗೆ ಇದು ಒಳ್ಳೆಯ ಸಮಯವಿದು. ಇದನ್ನು ಸಾಯಂಕಾಲ ಮೇಲೆ ಮಾತ್ರ. ಇವತ್ತು 6 ಗಂಟೆ 1 ನಿಮಿಷದಿಂದ 7:35 ಇರೋದರಲ್ಲಿ ಶುಭ ಸಮಯ. 9:15 10:48 ಇದು ಶುಭ ಸಮಯ. ಮಧ್ಯಾಹ್ನ 12:28 12:49 ಶುಭ ಸಮಯ. ಮಧ್ಯಾಹ್ನ 1:45 ಸಂಜೆ 7:17 ಇದು ಒಂದು ಶುಭ ಸಮಯ. ರಾತ್ರಿ 8 ಗಂಟೆ 44 ನಿಮಿಷದಿಂದ 12:01 ಶುಭ ಸಮಯ. ಆ ನಂತರ ಸುಮಾರು ರಾತ್ರಿ 1 ಗಂಟೆ 52 ನಿಮಿಷದವರೆಗೂ ಅಲ್ಲಿಂದ ನೀವು ಲೆಕ್ಕಕ್ಕೆ ತಗೊಂಡ್ರೆ ಫುಲ್ಲಾಗಿ ಶುಭವಾಗಿದೆ. ಆದರೂ ನಾವು ಪದೇ ಪದೇ ಹೇಳ್ತೀವಿ, ಇವತ್ತಿನ ತಿಥಿಯ ಪ್ರಕಾರ ನವಮಿ ತಿಥಿ ಆದ ನಂತರ ಅಂದರೆ ಸಂಜೆ 7:20 ಮೇಲೆ ರಾತ್ರಿ 12 ಗಂಟೆ 29 ನಿಮಿಷದವರೆಗೆ ಮಾತ್ರ ಶುಭವಾಗಿದೆ. ಆದ್ದರಿಂದ ಏನೇ ಮಾಡೋದಾದರೂ ಸಂಜೆಯೇ ಸಮಯ. ಬೆಳಗ್ಗೆ ನಡೀತದೆ, ನಕ್ಷತ್ರ ಚೆನ್ನಾಗಿದ್ದರೂ ನವಮಿ ಇರೋದರಿಂದ ಖಂಡಿತ ಗಮನ ಕೊಡಿ. ಈ ರೀತಿಯಾದ ಈ ವಿಷಯಗಳಲ್ಲಿ ನಾವು ಒಳ್ಳೆಯ ಟೈಮು ಅಂತ ಒಂದು 100% ಸಮಯ ಅಂತ ನೋಡಿದ್ವಿ. 6:01 7:35, 9:15 10:48, 12:28 12:49, ಮಧ್ಯಾಹ್ನ 1:45 ಸಂಜೆ 7:17 ಶುಭವಾಗಿದೆ. ರಾತ್ರಿ 8:44 ಮೇಲೆ 12 ಗಂಟೆ 1 ನಿಮಿಷದವರೆಗೆ ಮಾತ್ರ ಶುಭವಾಗಿರುವಂಥ ಸಮಯ. ಆ ನಕ್ಷತ್ರ ಚೇಂಜ್ ಆಗಿರುತ್ತದೆ, ಆದ್ದರಿಂದ ಅದು ಶುಭವಾಗಿಲ್ಲ. ಆದರೂ
ಇವತ್ತಿನ ದಿನದಲ್ಲಿ 100% ಕೆಟ್ಟೋದು ಅಂತ ಕೆಲವು ವಿಷಯಗಳನ್ನ ನೋಡಬಹುದು. ಆ ರೀತಿ ನೋಡೋಕ್ಕೆ ಹೋದರೆ ಇವತ್ತು ಮೀನ ರಾಶಿಯವರಿಗೆ ಚಂದ್ರಾಷ್ಟಮವಿದೆ 6:1 ದಿನ ಪೂರ್ತಿ. 7:37 9:13 ರಾಹುಕಾಲ. 7:37 ನಿಮಗೆ ರಾಹುಕಾಲ ಎಲ್ಲ ಮುಗಿದ ಮೇಲೆ ಬೇರೆ ಒಳ್ಳೆ ಟೈಮು ಅಂತ ಯಾವತ್ತಾದ್ರೂ ಹುಡುಕ್ತೀವಿ ನಾವು. ಅದರಲ್ಲೂ ಅಶುಭ ದಿನ, ಅಶುಭ ಸಮಯ, ಅಶುಭ ಮುಹೂರ್ತಗಳು ಹಂಗೆ ಅಂತೆಲ್ಲ ತಗೊಳ್ತೀವಿ. 10:50 12:26 ಯಮಗಂಡ ಕಾಲ. 12:51 1:43 ಇದು ಮಧ್ಯಾಹ್ನದವರೆಗೂ ದುರ್ಮುಹೂರ್ತ. ಸಂಜೆ 7:19 ರಾತ್ರಿ 8:42 ಮೃತ್ಯು ಇದೆ. ಆದ್ದರಿಂದ ಈ ಸಮಯವನ್ನು ನೋಡಿಕೊಳ್ಳಿ. ರಾತ್ರಿ 12:03 12:30 ಮೃತ್ಯು. ರಾತ್ರಿ 12:26 1:50 ವಿಷಘಟಿಕಾ ಕಾಲ. ಏನೇ ಆದರೂ ನಾವು ಹೇಳಿದಂತೆ ಸಂಜೆಯ ಮೇಲೆ ರಾತ್ರಿ 12 ಗಂಟೆ ಆ ಸಮಯದವರೆಗೂ, ಅದರಲ್ಲೂ ನಾವು ಕೊಟ್ಟಿರುವ ಟೈಮ್ನ ನೋಡ್ಕೊಳ್ಳಿ. ಎಲ್ಲ ಸಮಯವೂ ಶುಭವಾಗಿಲ್ಲ. ಈ ರೀತಿಯಾದ ಈ ಸಮಯ ಇವತ್ತಿನ ದಿನ ಪ್ರಕಾರ 100% ಅದರಲ್ಲಿ ಮಾಡಿದ್ದೀವಿ. ಇದರಲ್ಲಿ ತಾರಾ ಮತ್ತು ಚಂದ್ರ ಬಲವನ್ನು ನೋಡಬಹುದು. ಒಳ್ಳೆಯ ಟೈಮ್, ಕೆಟ್ಟ ಟೈಮ್ ಎರಡೂ ನೋಡಿದ್ದೀವಿ. ಆದರೂ ಅವರವರ ಜನ್ಮ ನಕ್ಷತ್ರ ಪ್ರಕಾರ ತಾರಾ ಮತ್ತು ಚಂದ್ರಬಲದ ಪ್ರಕಾರ ಶುಭ ಅಂತ ನೋಡ್ಕೋಬೋದು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ರಾತ್ರಿಯವರೆಗೂ ಅನುಕೂಲವೂ ಸುಖವೂ ಕೂಡಿ ಬಂದಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವಲ್ಲ, ಅನಾನುಕೂಲದ ಸಮಯ ನಿಮ್ಮ ನಕ್ಷತ್ರಕ್ಕೆ. ಅರೆ ನಿಮ್ಮ ಮನೆಯಲ್ಲಿ ಬೇರೆಯವರು ಅದೇ ಸಮಯದಲ್ಲಿ ಅಶ್ವಿನಿ ಇದ್ದರೆ, ಇನ್ನು ಕೆಲವು ನಕ್ಷತ್ರಕ್ಕೆ ಚೆನ್ನಾಗಿದ್ದರೆ ಅವರವರ ಕಾರ್ಯಗಳನ್ನ ಮಾಡ್ಕೋಬೋದು. ಅದನ್ನು ಎಲ್ಲ ಟೈಮ್ ಕೊಡ್ತೀವಿ, ನೋಡ್ಕೊಳ್ಳಿ. ಇದರಲ್ಲಿ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಕ್ಷೇಮವಿದೆ, ಅಭಿವೃದ್ಧಿ ಇದೆ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ, ಆದರೆ ವೃಷಭ ರಾಶಿ ಖಂಡಿತವಾಗಿ ಸ್ವಾತಿ ನಕ್ಷತ್ರ ಇರೋದರಿಂದ ಕ್ಷೇಮವು, ಶತ್ರುನಾಶವು ಹಂಗಾಗಿ ಶುಭವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ವಿಪತ್ತು ಉಂಟು, ಏಟು ಗಾಯಗಳಿರುತ್ತದೆ, ಎಚ್ಚರವಾಗಿರಬೇಕು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಸಂಪತ್ತು, ಇದು ಶುಭವಾಗಿದೆ. ಶತ್ರು ಕಾಟವೂ ಇಲ್ಲ. ರಾತ್ರಿ 12 ಗಂಟೆವರೆಗೆ ನೋಡ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಇದು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿದ ನಿಮಗೆ ಸಂಪತ್ತು ಉಂಟು, ಸ್ವಲ್ಪ ಕಾರ್ಯ ವಿಘ್ನಗಳಿದೆ. ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ, ಮಿಥುನ ರಾಶಿ, ಜನ್ಮತಾರೆ ಇದೆ, ಅಷ್ಟೊಂದು ಶುಭವಾಗಿಲ್ಲ, ಒಂದು 40% ಮಾತ್ರನೇ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ, 4ನೇ ಪಾದ ಕರ್ಕಾಟಕ ರಾಶಿ ಬರುತ್ತದೆ. ಈಗ ಇದರಲ್ಲಿ ಎರಡು ನೋಡೋಣ. ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿಯಲ್ಲಿ ಅದು ಒಂದು ನಕ್ಷತ್ರವೇ, ಒಂದೇ ನಕ್ಷತ್ರವೇ. ಈ ರೀತಿ ನೋಡುವಂಥದ್ದು ಏನು ಅಂತಂದರೆ, ಮಿಥುನದಲ್ಲಿ ಬರುವ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಪರಮ ಮಿತ್ರ ತಾರೆಯಾಗಿ ಸ್ವಲ್ಪ ಶುಭವಾಗೇ ಇದೆ. ಅದೇ ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿ ಆದರೆ ಪರಮ ಮಿತ್ರ ತಾರೆಯಾಗಿದೆ, ಶುಭಕರವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಮಿತ್ರಧಾರೆ, ಆದ್ದರಿಂದ ಶುಭಕರವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಉಂಟು, ರೋಗ ಭಯವೂ ಉಂಟು. ಇದೆಲ್ಲ ಈ ದಿನಕ್ಕೆ, ಆದ್ದರಿಂದ ನಿಮಗೆ ಶುಭಕರವಾಗಿಲ್ಲ. ಅರೆ ನಿಮ್ಮ ಮನೆಯಲ್ಲಿ ನಡೆಯುವ ಬೇರೆ ಬೇರೆ ನಕ್ಷತ್ರ ಪ್ರಕಾರ ಅವರವರ ತಾರಾ ಮತ್ತು ಚಂದ್ರಬಲ ಪ್ರಕಾರ ಶುಭವಾಗಿದ್ದರೆ ಅವರ ಹೆಸರಲ್ಲಿ ಅವರು ಮಾಡುವಂಥದ್ದಕ್ಕೆ ಅಡ್ಡಿ ಇಲ್ಲ. ಮಖ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ, ದ್ರವ್ಯ ಲಾಭವೂ ಉಂಟು, ಹಂಗಾಗಿ ಅಭಿವೃದ್ಧಿ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಅನುಕೂಲವಿಲ್ಲದ ಪ್ರತ್ಯೇಕ್ತಾರೆ ಅಂತ, ಹಂಗಾಗಿ ಶುಭವಾಗಿಲ್ಲ ಅಂತ ಬರುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಕ್ಷೇಮವಿದೆ, ದ್ರವ್ಯ ಲಾಭವಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 2, 3, 4ನೇ ಪಾದಗಳು. ಇದರಲ್ಲಿ ಜನನವಾದ ನಿಮಗೆ ಕ್ಷೇಮ ಉಂಟು, ಆದರೂ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಏಟು ಗಾಯಗಳು, ಜಾರುವ ದಿನವಿದೆ, ಎಚ್ಚರವಾಗಿರಿ. ಆಸ್ಪತ್ರೆ ಖರ್ಚುಗಳಿರುತ್ತದೆ, ಧನಹಾನಿಯೂ ಉಂಟು.
ಗಮನ ಕೊಡಬೇಕಾಗ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಕನ್ಯಾ ರಾಶಿ ಅಂತಂದಾಗ 2 ಮತ್ತು 3ನೇ ಪಾದ. ಇದರಲ್ಲಿ ವಿಶೇಷವಾಗಿ ಕನ್ಯಾ ರಾಶಿ ಅನ್ನೋದು ಬೇರೆ, ಆದರೂ ನಕ್ಷತ್ರ ಪಾದಗಳಲ್ಲಿ ಮಾತ್ರ ಆರದ ತುಳಾ ರಾಶಿಯಲ್ಲಿ ಬರುತ್ತದೆ. ಈಗ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಸಂಪತ್ತು ಉಂಟು, ಧನಹಾನಿಯೂ ಉಂಟು. ಹಂಗಾಗಿ ಬರುವಂಥದ್ದನ್ನು ಇರುವಂಥದ್ದನ್ನು ಭದ್ರವಾಗಿ ಇಟ್ಕೊಂಡೇ ದೋಷಗಳಿಲ್ಲ. ಚಿತ್ತಾ ನಕ್ಷತ್ರ ಅದೇ ತುಳಾ ರಾಶಿ. ತುಳಾ ರಾಶಿ ಅಂತಂದರೆ 3 ಮತ್ತು 4ನೇ ಪಾದಗಳು ಬರುತ್ತದೆ. ಇವತ್ತಿನ ದಿನ ಪ್ರಕಾರ ಸಂಪತ್ತು ಉಂಟು, ಶರೀರ ಸುಖ ಉಂಟು, ಆದ್ದರಿಂದ ಶುಭಕರವಾಗಿದೆ. ಸ್ವಾತಿ ನಕ್ಷತ್ರ ತುಳಾ ರಾಶಿ, ಜನ್ಮತಾರೆ ಇದು ಒಂದು 40% ಮಾತ್ರನೇ ಚೆನ್ನಾಗಿರೋದು. ವಿಶಾಖ ನಕ್ಷತ್ರ ತುಳಾ ರಾಶಿ ಅಂದರೆ 1, 2, 3 ಪಾದಗಳು ಪರಮ ಮಿತ್ರ ತಾರೆಯಾಗಿ ಶರೀರ ಸುಖವನ್ನು ಕೊಡುವ, ಚೇತರಿಸಿಕೊಳ್ಳುವ ಶುಭವ ಬರುವ ಆ ನಕ್ಷತ್ರ ಶುಭಕರವಾಗಿದೆ. ವಿಶಾಖ ನಕ್ಷತ್ರ 4ನೇ ಪಾದ, ವೃಶ್ಚಿಕ ರಾಶಿ, ಪರಮ ಮಿತ್ರ ತಾರೆಯು ಸ್ವಲ್ಪ ವ್ಯಯವೂ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ಸ್ವಲ್ಪ ವ್ಯಯ, ಈ ರೀತಿ ಕೂಡಿ ಬಂದಿರುವಂಥ ದಿನವಿದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಟುಬಿಡಿ, ಮಾತ್ರೆ ತಗೊಳ್ಳಿ ಸರಿಯಾಗಿ. ಆದ್ದರಿಂದ ಆ ರೀತಿ ಮಾಡಿಕೊಂಡೇ ದೋಷಗಳಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ, 1ನೇ ಪಾದ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಇದೆ, ಶುಭಕರವಾಗಿದೆ ಇವತ್ತು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನವಿದು, ಬಿಟ್ಟುಬಿಡಿ ಎಲ್ಲವನ್ನು, ಇನ್ನೊಂದು ದಿನ ನೋಡ್ಕೊಳ್ಳೋಣ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 1ನೇ ಪಾದ, ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರವೇ, ಆದರೆ ಮಕರ ರಾಶಿ. ಇವತ್ತಿನ ದಿನ ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ಏಟು ಗಾಯಗಳೆಲ್ಲ ಇದೆ, ಶುಭದಿನವಲ್ಲ ನಿಮಗೆ, ನೋಡಿಕೊಳ್ಳಿ, ಎಚ್ಚರವಾಗಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತು ಉಂಟು, ಕೆಲಸ ಕಾರ್ಯದ ಅಭಿವೃದ್ಧಿ ಇದೆ. ಇದರಲ್ಲಿ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಹಣಕಾಸು ಅಭಿವೃದ್ಧಿ, ಉನ್ನತ ಸ್ಥಾನ, ದೇವರ ಅನುಗ್ರಹವೆಲ್ಲ ಉಂಟು. ವಿನಾಯಕನ ಪೂಜೆ ಮಾಡಿಕೊಳ್ಳಿ, ರಾಹು ಗ್ರಹ ಪೂಜೆ ಮಾಡಿಕೊಳ್ಳಿ, ಇನ್ನಷ್ಟು ಚೆನ್ನಾಗಿರುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ, ಶುಭವಾಗಿಲ್ಲ, ಸ್ವಲ್ಪ ನಿಧಾನವಾಗಿರಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮಮಿತ್ರ ತಾರೆಯಾಗಿ ಕಾರ್ಯಗಳಲ್ಲಿ ಅನುಕೂಲ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಅಂದರೆ 4ನೇ ಪಾದ, ಪರಮಮಿತ್ರ ತಾರೆಯಾಗಿ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡಿ. ಎಲ್ಲ ಕಾರ್ಯಗಳಲ್ಲೂ ಮಿತ್ರರ ಸಹಾಯ ಉಂಟು, ಅದನ್ನು ಪಡ್ಕೊಂಡು ಎಲ್ಲ ಕಾರ್ಯಗಳಲ್ಲೂ ಗೆಲುವನ್ನು ಸಾಧಿಸಿ. ಉತ್ತರಾಭಾದ್ರ ಮೀನರಾಶಿ, ಇದು 4 ಪಾದಗಳು ಮೀನರಾಶಿಯಲ್ಲೇ ಬರುತ್ತದೆ. ಮಿತ್ರಧಾರೆಯು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಬೇಕಾಗ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಟೆನ್ಷನ್ ಉಂಟು, ರೋಗವೃದ್ಧಿ ಇದೆ, ಆದ್ದರಿಂದ ಇವತ್ತು ಶುಭದಿನವಲ್ಲ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇನ್ನೊಂದು ದಿನದಲ್ಲಿ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.